ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಮಮತಾ. ವೆಲ್ಕಮ್ ಬ್ಯಾಕ್ ಟು ಮಮತಾ ಶ್ರೀಯಾನ್ ಯೂಟ್ಯೂಬ್ ಚಾನಲ್. ಇದು ಭಾನುವಾರ ದಿನದ ವ್ಲಾಗ್ ಆಗಿರುತ್ತೆ. ನಾವಿವತ್ತು ನನ್ನ ಮಗನಿಗೆ ಹೊಸಲು ದಾಟಿಸೋ ಪೂಜೆನ ಮಾಡ್ತಾ ಇದ್ದೀವಿ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ದೇವ್ರ ಮನೆಯಲ್ಲಿ ದೀಪನ ಹಚ್ಚಿ ಪೂಜೆ ಮಾಡಿಕೊಂಡು ಆನಂತರ ಹೊಸಲು ಪೂಜೆ ಮಾಡೋದಕ್ಕೆ ಬಂದಿದ್ದೀನಿ. ಅಂದರೆ ಅವನು ಬೆಳಿಗ್ಗೆನೇ 8:30 9 ಗಂಟೆ ಒಳಗಡೆ ನಾವು ಒಂದ್ಸರಿ ಹೊಸಲು ದಾಟಿಸಿದ್ದೀವಿ. ಬೆಳಿಗ್ಗೆ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ಅಂದರೆ ಇವತ್ತು ಭಾನುವಾರ ಆದರೂ ಕೂಡ ಮನೆಯಲ್ಲಿ ತುಂಬ ಕೆಲಸ ಇತ್ತು. ಮನೆ ಒರೆಸಿ ಗುಡಿಸಿ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ಸಂಜೆ 6 ಗಂಟೆನೇ ಆಗೋಗಿದೆ. ಆದರೂ ಪರವಾಗಿಲ್ಲ, ದಾಟಿರೋ ದಿನಾನೇ 7 ಗಂಟೆ ಒಳಗಡೆನೇ ಪೂಜೆ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವತ್ತೇ ಮಾಡೋಣ ಅಂತ, ಲೇಟಾದರೂ ಸ್ವಲ್ಪ ಪರವಾಗಿಲ್ಲ ಅಂತ ಮಾಡ್ಕೊತಾ ಇದ್ದೀನಿ. ನಮ್ಮ ಪಾಪು 8 ತಿಂಗಳಿಗೇನೆ ಅಂಬೆಗಾಲಲ್ಲಿ ಹೋಗ್ತಾ ಇದ್ದ. ಅವಾಗಿಂದನೂ ಕೂಡ ಅವಾಯ್ಡ್ ಮಾಡಿದ್ದೀನಿ. ಹೊಸ್ತಿಲ್ ಪೂಜೆ ಮಾಡಿದ ಮೇಲೇ ದಾಟಿಸ್ಬೇಕು ಅಂತ ಫೈನಲ್ ಆಗಿ ಇವತ್ತು ಮಾಡ್ತಾ ಇದ್ದೀನಿ. ನಮ್ಮ ಆಂಟಿ ಹೇಳ್ತಾ ಇತ್ತು ಹೊಸ್ಲು ದಾಟಿದಾಗ ಕಾಯಿ ಹೊಡಿ ಅಂತ. ನಾನಿಲ್ಲಿ ಇನ್ನೊಂದು ಚೂರು ಮುಂದಾಗಿ ಹಣ್ಣು, ಕಾಯಿ, ಗಂಧದ ಕಡ್ಡಿ, ಕರ್ಪೂರ, ಹೂವು ಮತ್ತು ಸ್ವಲ್ಪ ಸ್ವೀಟ್ ತೊಗೊಂಡಿದ್ದೀನಿ. ಇನ್ನೂ ತುಂಬ ಗ್ರ್ಯಾಂಡಾಗಿ ಪೂಜೆ ಮಾಡೋರು ಇದ್ದಾರೆ. ಅವ್ರಿಗೆ, ಮಕ್ಕಳಿಗೆ ಎಲ್ರಿಗೂ ಹೊಸ ಬಟ್ಟೆ ತೊಗೊಂಡು ನಾನಿಲ್ಲಿ ಅರ್ಜೆಂಟಲ್ಲಿ ಮತ್ತು ಲೇಟ್ ಆಗಿದೆ ಅಂತ ಡ್ರೆಸ್ ಕೂಡ ಹಾಕ್ಕೊಳ್ಳೋದಕ್ಕಾಗಿಲ್ಲ. ಹಂಗೇನೆ ನೈಟಿ ಹಾಕ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ. ಏನೂ ಅಂದ್ಕೋಬೇಡಿ. ನನ್ನ ತಮ್ಮ ಒಂದು ಜೊತೆ ಬಟ್ಟೆ ತಂದಿದ್ದ ನನ್ನ ಮಗನಿಗೆ, ಅದೇ ಬಟ್ಟೆನ ಹಾಕಿದ್ದೀನಿ. ಅಂದರೆ ದೀಪಾವಳಿ ಹಬ್ಬದಲ್ಲಿ ಹಾಕಿರಲಿಲ್ಲ, ಅದಕ್ಕೆ ಇವಾಗ ಹಾಕಿದ್ದೀನಿ ಆ ಬಟ್ಟೆನ. ನನ್ನಿಬ್ಬರು ಹೆಣ್ಮಕ್ಳಿಗೂ ಕೂಡ ಹೊಸ್ಲು ದಾಟೋ ಪೂಜೆ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ಅವಾಗಿನ ನಮ್ಮ ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಯಾವುದೇ ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ದರೂ ಕೂಡ ನನ್ನ ಮಗನ ಮುಖಾಂತರ ನಾವು ಆ ಆಸೆನೆಲ್ಲ ಈಡೇರಿಸ್ಕೊತಾ ಇದ್ದೀವಿ. ನನ್ನಿಬ್ಬರು ಹೆಣ್ಮಕ್ಳು ನನ್ನ ಥರನೇ ನನ್ನ ಮಗನ್ನ ಕೇರ್ ಮಾಡ್ತಾರೆ. ನಾನು ಪೂಜೆ ಮಾಡುವಾಗ ಕೈ ಮುಗಿ ಅಂತ ನನ್ನ ದೊಡ್ಡ ಮಗಳು ಹೇಳ್ಕೊಡ್ತಾ ಇದ್ದಾಳೆ. ಅವ್ನು ತುಂಬ ಹಠ ಮಾಡ್ತಾ ಇದ್ದಾನೆ. ಯಾಕಂದರೆ ಇವಾಗಷ್ಟೇ ಸ್ನಾನ ಮಾಡಿ ಮಲ್ಕೊಂಡಿದ್ದ. ನಾವು ಪೂಜೆ ಮಾಡೋದಕ್ಕೋಸ್ಕರನೇ ಅಂತ ಅವನ್ನ ಎದುರಿಸ್ಬಿಟ್ಟಿದ್ದೀವಿ. ಅದಕ್ಕೆ ಅವನು ತುಂಬ ಹಠ ಮಾಡ್ತಾ ಇದ್ದಾನೆ, ಅಳ್ತಾ ಇದ್ದಾನೆ, ನಿದ್ದೆ ಬರ್ತಾ ಇದೆ ಅಂತ. ಇವಾಗ ಪೂಜೆ ಎಲ್ಲ ಆಯಿತು. ಹೊಸ್ಲು ದಾಟೋದಕ್ಕೆ ಅಂತ ಕೂರಿಸ್ತಾ ಇದ್ದೀವಿ. ಅವನು ಬರ್ತಾನೆ ಇಲ್ಲ, ಒಳಗಡೆನೇ ಹೋಗ್ತಾ ಇದ್ದಾನೆ. ಅಂದರೆ ದೇವ್ರ ಮನೆ ಅಂದರೆ ಅವನಿಗೆ ತುಂಬ ಇಷ್ಟ. ಆಟ ಆಡೋದಕ್ಕೆ ಬಿಟ್ಟಾಗೆಲ್ಲ ಗಂಟೆ ಎತ್ಕೊಂಡು ಆಟ ಆಡ್ತಾ ಇರ್ತಾನೆ. ಅದಕ್ಕೆ ಗಂಟೆ ತಗೋಬೇಕು ಅಂತ ವಾಪಸ್ ಹಂಗೆ ಹೋಗ್ತಾ ಇದ್ದಾನೆ ಮನೆ ಒಳಗಡೆನೆ. ಇವಾಗ ನೋಡ್ಬೋದು ನಮ್ಮ ಮನೆಯವ್ರು ಎತ್ಕೊಂಡ್ಬಿಟ್ರು. ನೋಡೋಣ ಏನು ಮಾಡ್ತಾನೆ ಅಂತ. ಇವಾಗ ಪೂಜೆ ಎಲ್ಲ ಆಗಿ ಹೊಸ್ಲನ್ನ ದಾಟ್ತಾ, ಹೊಸ್ಲು ದಾಟಿದ ತಕ್ಷಣ ನಾನು ಸ್ವೀಟ್ ಕೊಡೋಕೆ ಹೋದ್ರು. ಅವನು ಸ್ವೀಟ್ ತೊಗೊಂಡೇನೆ ಧರ್ಮಸ್ಥಳ ಕುಂಕುಮನ ಇಟ್ಟಿದ್ದೆ ನಾನು ಪೂಜೆ ತಟ್ಟೆಯಲ್ಲಿ, ಅದನ್ನೇ ತಗೋತಾ ಇದ್ದಾನೆ. ನನಗಂತೂ ತುಂಬ ಖುಷಿಯಾಯಿತು. ಯಾಕೆಂದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ನಾನು ತುಂಬಾ ನಂಬ್ತೀನಿ. ಆ ಮಂಜುನಾಥ ಸ್ವಾಮಿ ಆಶೀರ್ವಾದ ನನ್ನ ಮಗನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಅವನು ಬೇಗ ಹೊಸ್ಲು ದಾಟಲಿ ಅಂತ ಅವ್ನಿಗೆ ಇಷ್ಟ ಇರೋ ಆಟ ಸಾಮಾನೆಲ್ಲ ಇಟ್ಟಿದ್ವಿ ಮುಂದೆ. ಅವ್ನು ತುಂಬ ಇಷ್ಟಪಟ್ಟು ಆಟ ಆಡ್ತಾ ಇರ್ತಾನೆ. ರಿಮೋಟ್ ಜೊತೆ ಬುಕ್ಸು, ಪೆನ್ನು ಇದೆಲ್ಲ ಇಟ್ಕೊಂಡು. ಅದಕ್ಕೆ ಎಲ್ಲನೂ ತಂದಿಟ್ರು ಅವನಿಗೆ ಯಾವಾಗ ಅನಿಸುತ್ತೋ ಅವಾಗೇ ಅವನು ಹೊಸ್ಲು ದಾಟಿ ಬಂದಿದ್ದು. ಅವನಿಗೆ ಅಂತ ನಮ್ಮ ಮನೆಯವರು ವಾಕರ್ ತಂದಿದ್ರು ಬೆಳಿಗ್ಗೆನೆ. ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ದೇವ್ರ ಮನೆ ಹತ್ರ ಇಟ್ಟು ಪೂಜೆ ಮಾಡಿ ಆಮೇಲೆ ಕೂರ್ಸೋಣ ಆಟ ಆಡೋದಕ್ಕೆ ಅಂತ. ಅದಕ್ಕೆ ಅವನ ಕೈಯಲ್ಲೇ ಪೂಜೆ ಮಾಡಿಸ್ತಾ ಇದ್ದೀವಿ. ಇದು ಬೆಳಿಗ್ಗೆನೇ ತೊಗೊಂಡಿದ್ದು ಕ್ಲಿಪ್ಪಿಂಗು, ಮೆಮೊರಿಗೆ ಇರಲಿ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಮಗನ ಮೇಲೆ ಯಾರು ಕೆಟ್ಟ ದೃಷ್ಟಿ ಬಿದ್ದಿತ್ತೋ ಗೊತ್ತಿಲ್ಲ. ಇಲ್ಲಿವರೆಗೂ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾನೆ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಮಗನಿಗೆ ಬ್ಲೆಸ್ ಮಾಡಿ, ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಮುಂದೆ ಅವನಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ನಮ್ಮ ಮನೆ ದೇವರ ಆಶೀರ್ವಾದ, ಮಂಜುನಾಥ ಸ್ವಾಮಿ ಆಶೀರ್ವಾದ ಅವನ ಮೇಲೆ ಯಾವಾಗಲೂ ಇರುತ್ತೆ ಅಂತ ನಾನು ನಂಬಿದ್ದೀನಿ. ನನ್ನ ಈ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಅವ್ನು ವಾಕರ್ ಕೂರಿಸಿದ್ಮೇಲೆ ಎಷ್ಟು ಎಂಜಾಯ್ ಮಾಡ್ತಾನೆ ಅಂತ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. Hey!